ನನ್ನ ಹೆಸರು ಚೆನ್ನಮ್ಮ ತಂದೆ ಆನಂದ್, ಸರ್ಕಾರಿ ಪ್ರೌಢಶಾಲೆ ಕಲ್ಲಂಗರ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 2023-24. ನಾನು ಈ ವಿಡಿಯೋದಲ್ಲಿ 10ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಮುಖ ಪ್ರಶ್ನೆ ಮಾನವನ ಜೀರ್ಣಕ್ರಿಯೆ. ಇದು 3ರಿಂದ 4 ಅಂಕಕ್ಕೆ ಕೇಳುತ್ತಾರೆ. ಫಸ್ಟು ನಮ್ಮ ಜೀರ್ಣಕ್ರಿಯೆ ಪ್ರಾರಂಭವಾಗುವುದೇ ಬಾಯಿಯಿಂದ. ಬಾಯಿಯಲ್ಲಿ ಮೊದಲು ಹಲ್ಲು. ಹಲ್ಲಿನಲ್ಲಿ 4 ಪ್ರಕಾರಗಳಿರುತ್ತವೆ: ಹಲ್ಲು, ಕಿರುದವಡೆ ಹಲ್ಲು, ಕೋರೆ ಹಲ್ಲು, ಬಾಚಿ ಹಲ್ಲು. ಹಲ್ಲು ಇಷ್ಟು ಯಾಕೆ ಗಟ್ಟಿಯಾಗಿರುತ್ತವೆ ಅಂದರೆ ಹಲ್ಲಿನ ಮೇಲೆ ಎನಾಮಲ್ ಪದರಿರುವುದರಿಂದ ಹಲ್ಲು ಗಟ್ಟಿಯಾಗಿರುತ್ತವೆ. ಹಲ್ಲು ಆಹಾರವನ್ನು ಜಗಿಯಲು ಮತ್ತು ಆಹಾರವನ್ನು ತುಂಡರಿಸಲು ನಮಗೆ ಸಹಾಯ ಮಾಡುತ್ತದೆ. ನಂತರ ನಾಲಿಗೆ. ನಾಲಿಗೆ ಆಹಾರ ಮತ್ತು ಲಾಲಾರಸವನ್ನು ಬೋಲಸ್ ಆಗಿ ಪರಿವರ್ತನೆ ಮಾಡುತ್ತದೆ. ಆಹಾರವನ್ನು ಜಗಿಯುವಾಗ ಮಿಶ್ರಣ ಮಾಡುತ್ತದೆ. ನಾಲಿಗೆಯ ಮೇಲಿನ ರಸಾಂಕುರಗಳು ಆಹಾರದ ರುಚಿಯನ್ನು ನೋಡುತ್ತವೆ. ನಾಲಿಗೆಯ ವಿವಿಧ ರುಚಿ ಪ್ರದೇಶಗಳು. ಇಲ್ಲಿ ಸ್ವಲ್ಪ ಕಹಿ ಪ್ರದೇಶ ಬರುತ್ತದೆ. ನಂತರ ಲಾಲಾರಸ. ಲಾಲಾರಸವು ಅಮೈಲೇಸ್ ಎಂಬ ಕಿಣ್ವವನ್ನು ಬಿಡುಗಡೆ ಮಾಡುತ್ತದೆ. ಅಮೈಲೇಸ್ ಕಿಣ್ವವು ಸ್ಟಾರ್ಚ್ ಅನ್ನು ಮಾಲ್ಟೋಸ್ ಅನ್ನಾಗಿ ಪರಿವರ್ತನೆ ಮಾಡುತ್ತದೆ. ಪಿಷ್ಟವನ್ನು ವಿಭಜಿಸಿ ಸಕ್ಕರೆಯಾಗಿ ಪರಿವರ್ತನೆ ಮಾಡುತ್ತದೆ. ಅಮೈಲೇಸ್ ಕಿಣ್ವವು ಕಾರ್ಬೋಹೈಡ್ರೇಟ್ನ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ನಂತರ ಅನ್ನನಾಳ. ಅನ್ನನಾಳ ಬಾಯಿಯಿಂದ ಜಠರಕ್ಕೆ ಆಹಾರವನ್ನು ಸಾಗಿಸಲು ಸ್ನಾಯುಗಳ ಸಂಕೋಚನೆ ಉಂಟುಮಾಡುತ್ತದೆ. ಪೆರಿಸ್ಟಾಲ್ಟಿಕ್ ಚಲನೆಯ ಮುಖಾಂತರ ಆಹಾರದ ಚಲನೆ ಮಾಡುತ್ತದೆ. ನಂತರ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವು ಆಹಾರವನ್ನು ಆಮ್ಲೀಯಗೊಳಿಸುತ್ತದೆ ಮತ್ತು ಆಹಾರದಲ್ಲಿರುವ ಸೂಕ್ಷ್ಮಾಣುಜೀವಿಗಳನ್ನು ನಾಶ ಮಾಡುತ್ತದೆ. ಜಠರದಲ್ಲಿ ಪೆಪ್ಸಿನ್ನು HCl ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಕ್ರಿಯಾಶೀಲಗೊಂಡಿರುತ್ತದೆ ಮತ್ತು ಪ್ರೋಟೀನ್ನ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಲೋಮನಾಳವಿರುತ್ತದೆ. ಜಠರದ ಮೇಲಿನ ಲೋಮನಾಳವು ಅನ್ನನಾಳದ ಗೋಡೆ ಮತ್ತು ಜಠರದ ಗೋಡೆಗಳನ್ನು ರಕ್ಷಿಸುತ್ತದೆ. ಯಕೃತ್ ಮತ್ತು ಮೇದೋಜೀರಕಾಂಗ ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಗ್ರಂಥಿಗಳಾಗಿವೆ. ಪಿತ್ತರಸವು ಕೊಬ್ಬಿನ ಜೀರ್ಣಕ್ರಿಯೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಮೇದೋಜೀರಕಾಂಗವು ಕೊಬ್ಬು, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳ ಮೇಲೆ ವರ್ತಿಸಿ ಅವುಗಳನ್ನು ಸರಳ ರೂಪಕ್ಕೆ ಪರಿವರ್ತನೆ ಮಾಡುತ್ತದೆ. ಸಣ್ಣ ಕರುಳಿನಲ್ಲಿ ಲೈಪೇಸ್ ಎಂಬ ಕಿಣ್ವವು ಕೊಬ್ಬನ್ನು ಕೊಬ್ಬಿನ ಆಮ್ಲವಾಗಿ ಪರಿವರ್ತನೆ ಮಾಡುತ್ತದೆ ಮತ್ತು ಕೊಬ್ಬನ್ನು ಚಿಕ್ಕ ಚಿಕ್ಕ ಕಣಗಳನ್ನಾಗಿ ವಿಭಜನೆ ಮಾಡುತ್ತದೆ. ದೊಡ್ಡ ಕರುಳಿನಲ್ಲಿ ನೀರಿನ ಮರುಹೀರಿಕೆಯಾಗುತ್ತದೆ. ಮರುಹೀರಿಕೆಯಾದ ನೀರನ್ನು ದೊಡ್ಡ ಕರುಳು ಮೂತ್ರಪಿಂಡಕ್ಕೆ ಸಾಗಿಸುತ್ತದೆ.